ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಮಹದೇವಪುರದಲ್ಲಿದ್ದೀನಿ. ಮಹದೇವಪುರ ಬಾಗ್ಮನೆ ವರ್ಲ್ಡ್ ಟೆಕ್ನಾಲಜಿ ಸೆಂಟರ್ ಆಪೋಸಿಟ್ನಲ್ಲಿ ಅನುಪಮ್ ಕೋಸ್ಟ್ ಟು ಕೋಸ್ಟ್ ಓಪನ್ ಆಗಿದೆ. ಒಂದು 7-8 ತಿಂಗಳಾಗಿರ್ಬೋದು ಓಪನ್ ಆಗಿ. ಅನುಪಮ್ ಕೋಸ್ಟ್ ಟು ಕೋಸ್ಟ್ ಏನಕ್ಕೆ ಫೇಮಸ್ಸು ಅಂತ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿ ಸಿಗುವಂಥ ಗೀ ರೋಸ್ಟು ಅದ್ಭುತವಾಗಿರುತ್ತೆ. ಕುಂದಾಪುರದಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಒಂದು ಅಥೆಂಟಿಕ್ ಗೀ ರೋಸ್ಟ್ ಸಿಗುತ್ತೆ ಇಲ್ಲಿ. ನೀರು ದೋಸೆ ಜೊತೆಯಲ್ಲಿ ಅದ್ಭುತವಾದ ಒಂದು ಕಾಂಬಿನೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಜಾಗನ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಇವತ್ತು ಸೋಮು ಬಂದಿಲ್ಲ, ಮಿಸ್ ಆಗಿದ್ದಾನೆ, ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಸೊ ತಡ ಮಾಡಿದೆ ಅನುಪಮ್ ಕೋಸ್ಟ್ ಟು ಕೋಸ್ಟ್ ಎಪಿಸೋಡ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೀವು ಮಾಡ್ತೀರಿ ಅಂತ ಬನ್ನಿ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮ ಜೊತೆ ಅನುಪಮ್ ಕೋಸ್ಟ್ ಟು ಕೋಸ್ಟ್ ಮಹದೇವಪುರ ಬ್ರಾಂಚ್ನ ಮ್ಯಾನೇಜರ್ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಮಹೇಂದರ್ ಅಂತ. ಓಕೆ ಸರ್, ಈ ಬ್ರಾಂಚ್ ಓಪನ್ ಆಗಿ ಎಷ್ಟು ದಿನ ಆಯಿತು? ಇದು ಓಪನ್ ಆಗಿ 8 ತಿಂಗಳಾಗಿದೆ. 8 ತಿಂಗಳಾಗಿದೆ. ಮತ್ತು ಕೋರ್ಮಂಗ್ಲ ನಾನು ಸ್ಟಾರ್ಟಿಂಗ್ ನಮ್ಮ ಚಾನಲ್ ಸ್ಟಾರ್ಟ್ ಆದಾಗ ಕೋರ್ಮಂಗ್ಲ ಇವರ ಫಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿದೆ. ಎಪಿಸೋಡ್ ಇನ್ನೂ ನಮ್ಮ ಚಾನಲ್ನಲ್ಲಿದೆ, ಮಿಸ್ ಮಾಡ್ಕೊಂಡಿದ್ದೆ. ಇಲ್ಲಿ ಐ ಬಟನ್ ಹಾಕಿರ್ತೀನಿ, ಹೋಗಿ ನೋಡಿ. ಸರ್, ಕೋರ್ಮಂಗ್ಲ ಬ್ರಾಂಚ್ ಓಪನ್ ಆಗಿ ಎಷ್ಟು ವರ್ಷ ಆಯಿತು? ಮತ್ತು ನಿಮ್ಮ ಚರ್ಚ್ ಸ್ಟ್ರೀಟ್ದು ಫಸ್ಟ್ ಔಟ್ಲೆಟ್ ಬಂದು ಕೋರ್ಮಂಗ್ಲ, ಅದಾದಮೇಲೆ ಅವ್ರು ಚರ್ಚ್ ಸ್ಟ್ರೀಟ್ ಆಗಿದೆ. ಅದಾದಮೇಲೆ ಇದು 8 ತಿಂಗಳಾಗಿದೆ ಇದು. ಓಕೆ. ಇಲ್ಲಿ ಬಂದು 3 ಔಟ್ಲೆಟ್ ಇದೆ. ಒಂದು ವೆಜ್ ಕೌಂಟರ್ ಇದೆ, ಅನುಪಮ್ ವೆಜ್ ಕೌಂಟರ್. ಓಕೆ. ಇನ್ನೊಂದು ಬಂದು ಅನುಪಮ್ ಕೋಸ್ಟ್ ಟು ಕೋಸ್ಟ್. ಓಕೆ. ಇನ್ನೊಂದು ಔಟ್ಲೆಟ್ ಬಂದು ಚಾಂಬಲ್ ಅಂತ. ಅದರಲ್ಲಿ ನಿಮಗೆ ಡಿಫ್ರೆಂಟ್ ಫುಡ್ ಸಿಗುತ್ತೆ. ಅದು ಬಂದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಓಕೆ. ಇದು ಕೋಸ್ಟಲ್ ಫುಡ್. ಓಕೆ. ಸೊ ಇವರ ಕೋಸ್ಟಲ್ ಫುಡ್ ಅಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ಆಲ್ರೆಡಿ ಮೇಕಿಂಗ್ ಪ್ರೊಸೆಸ್ ನೋಡಿರ್ತೀರ, ಇಲ್ಲ ಇದಾದಮೇಲೆ ಬರುತ್ತೆ ಆ ಸೆಗ್ಮೆಂಟು. ಸೊ ಇವರ ಗೀ ರೋಸ್ಟ್ ಅಂತೂ ಕುಂದಾಪುರಕ್ಕೆ ಹೋಗಿ ತಿನ್ನೋ ಅಷ್ಟೇ ಒಂದು ಅಥೆಂಟಿಕ್ ಆಗಿರುತ್ತೆ. ಸೊ ನನಗಂತೂ ಇವರ ಗೀ ರೋಸ್ಗೆ ನಾನು ಸಿಗಾಪಟ್ಟೆ ದೊಡ್ಡ. ಹೌದು. ಇಲ್ಲಿ ಬಂದು ನಮ್ಮ ಕಡೆ ಬರೋರೆಲ್ಲ ಕಸ್ಟಮರ್ ಒಂದು 10 ಕಿಲೋಮೀಟರಿಂದ ಬರ್ತಾರೆ ಇಲ್ಲಿ ಗೀ ರೋಸ್ ತಿನ್ನೋಕ್ಕೆ. ಗೀ ರೋಸ್ ನೀರು ದೋಸೆ ಬಂದು ಒಳ್ಳೆ ಕಾಂಬಿನೇಷನ್. ಅದಕ್ಕೋಸ್ಕರ ಅಲ್ಲಿಂದ ಬರ್ತಾರೆ. ಇಲ್ಲಿ ಬಿಸಿಗೆ ಪ್ರತಿಯೊಂದು ಬಿಸಿ ಕೊಡ್ತೀವಲ್ಲ, ಅದು ಎಂಜಾಯ್ ಮಾಡ್ತಾರೆ ಊಟ ಮಾಡುವಾಗ. ಓಕೆ. ನಾವು ಇನ್ನೊಂದು ಇವತ್ತು ತುಂಬ ಅರ್ಲಿ ಬಂದಿದ್ದೀವಿ. ಅದಾದಮೇಲೆ ಇವತ್ತು ಸ್ಯಾಟರ್ಡೆ ಬೇರೆ. ಇಲ್ಲಿರೋ IT ಕಂಪ್ನೀಸ್ ಎಲ್ಲ ಇವತ್ತು ರಜೆ. ನೀವು ಅದೇ ವೀಕ್ ಡೇಸ್ನಲ್ಲಿ ಬಂದರೆ ಇಲ್ಲಿ ಹೆಜ್ಜೆ ಇಡೋಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಕ್ರೌಡ್ ಇರುತ್ತೆ. ನೀವೇನಾದ್ರು ವೀಕ್ ಡೇಸ್ ಬರೋಂಗಿದ್ರೆ ಸ್ವಲ್ಪ ಜಲ್ದಿ ಬನ್ನಿ. ಸರ್, ಬುಕಿಂಗ್ಸ್ ಎಲ್ಲ ತೊಗೊತೀರಾ? ಹೌದು ಸರ್, ಆನ್ಲೈನ್ ತೊಗೊಳ್ತೀವಿ. ಡೈರೆಕ್ಟ್ ನಮ್ಮ ಕಾಲು ಬರ್ತದೆ. ಓಕೆ. ಇಲ್ಲಿ ಬಂದರೆ ಎಲ್ಲ IT ಕಂಪನಿ ಎಲ್ಲ ಇಲ್ಲೇ ಬರ್ತಾರೆ ಊಟ ಮಾಡೋಕ್ಕೆ. ಲಂಚಲ್ಲಿ ಫುಲ್ ಬಿಸಿ. ಓಕೆ. ಜಾಗ ಸಿಗಲ್ಲ. ಸೊ ಇಲ್ಲಿ ಎಂಪ್ಲಾಯೀಸ್ ಜಾಸ್ತಿ ಬರೋದ್ರಿಂದ ಕಾಂಬೋ ಲಂಚ್ ಕಾಂಬೋ ಥರ ಏನಾದರೂ ಇಟ್ಟಿದ್ದೀರಾ? ಇಲ್ಲ ಸರ್, ಇದು ಮಾಡ್ತಾ ಇದ್ದೀವಿ. ಇನ್ನು ಅದರಲ್ಲಿ ಅಂಡರ್ ವರ್ಕಿಂಗ್ ಮಾಡ್ತಾ ಇದ್ದೀವಿ. ಓಕೆ. ಶಾರ್ಟ್ಲಿ ಮಾಡ್ತೀವಿ. ಸೊ ಅಲ್ಲಿ ಪಕ್ಕದಲ್ಲಿ ಏನೇನು ಸಿಗುತ್ತೆ ಸರ್? ಚಿಕ್ಕ ಔಟ್ಲೆಟ್ ಅದರಲ್ಲಿ ಬಂದು ನಿಮಗೆ ಇಡ್ಲಿ ದೋಸೆ, ಅದು ಪ್ಯೂರ್ ವೆಜ್? ಅದು ಪ್ಯೂರ್ ವೆಜ್ ಎಲ್ಲ. ಓಕೆ. ಇಡ್ಲಿ ದೋಸೆ, ಟಿಫನ್ ಐಟಮ್, ಬೆಳಗ್ಗೆ ಟಿಫನ್ ಐಟಮ್ ಎಲ್ಲ ಸಿಗುತ್ತೆ. ಓಕೆ. ಸೊ ನೀವು ಕ್ವಿಕ್ಕಾಗಿ ಏನಾದರೂ ತಿನ್ನಬೇಕು ಅಂದರೆ ಪಕ್ಕದಲ್ಲೇ ಒಂದು ದರ್ಶಿನಿ ಥರ ಒಂದು ಸೆಟಪ್ ಇದೆ, ಕೋಸ್ಟ್ ಟು ಕೋಸ್ಟ್, ಅನುಪಮ್ ಕೋಸ್ಟ್ ಟು ಕೋಸ್ಟ್ ಅವ್ರದ್ದೆ. ಅಲ್ಲಿ ಇಡ್ಲಿ ವಡೆ ಅದೆಲ್ಲ ತಿನ್ಬೋದು. ಇಲ್ಲಿ ಬಂದರೆ ಒಂದು ಫೈನ್ ಡೈನಿಂಗು. ಸೊ ಒಳ್ಳೆ ಸೀ ಫುಡ್ ತಿನ್ನಬೇಕು ಅಂದರೆ ಇಲ್ಲಿ ವಿಸಿಟ್ ಮಾಡಿ. ಸೊ ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ಒಂದು ಗೀ ರೋಸ್ಟ್ ರೆಡಿ ಮಾಡಿಸ್ಬಿಡಿ ನನಗೆ. ಸೊ ನಮ್ಮ ವ್ಯೂವರ್ಸ್ಗೆ ನಾನು ತಿನ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ.
ಅನುಪಮ್ ಕೋಸ್ಟ್ ಟು ಕೋಸ್ಟ್ ಮಾದೇಪುರದಲ್ಲಿ ನಾನು ಮೇನ್ ರೀಸನ್ ಬಂದಿದ್ದೆ ಗೀ ರೋಸ್ಟ್ ತಿನ್ನೋಕ್ಕೆ. ಅದರಲ್ಲೂ ಚಿಕನ್ ಗೀ ರೋಸ್ಟು, ನೀರು ದೋಸೆ ಮತ್ತು ಒಂದು ಅಂಜಲ್ ಫಿಶ್ ನಾನು ಆರ್ಡ್ರ್ ಮಾಡಿದ್ದೀನಿ. ಮತ್ತು ಬಾಯ್ಲ್ಡ್ ರೈಸು, ಮೀನು ಸಾರು ಅದ್ಭುತವಾಗಿರುತ್ತೆ. ಸಾಕಷ್ಟು ಸೆಲೆಬ್ರಿಟೀಸ್ಗೆ ಅನುಪಮ್ ಕೋಸ್ಟ್ ಟು ಕೋಸ್ಟ್ನಲ್ಲಿ ಮಾಡುವಂಥ ಗೀ ರೋಸ್ಟು ಕುಂದಾಪುರಕ್ಕೆ ಹೋಗಿ ತಿನ್ನೋ ಅಷ್ಟೇ ಒಂದು ಮಜಾ ಕೊಡುತ್ತೆ ಅಂತ ನಾವು ಸಾಕಷ್ಟು ಇಂಟರ್ವ್ಯೂಸ್ನಲ್ಲಿ ಕೇಳ್ಪಟ್ಟಿದ್ದೀವಿ. ರೀಸೆಂಟಾಗಿ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಒಂದು ತೆಲುಗು ಇಂಟರ್ವ್ಯೂನಲ್ಲಿ ಹೇಳಿದರು ಅನುಪಮ್ ಕೋಸ್ಟ್ ಟು ಕೋಸ್ಟ್ ಗೀ ರೋಸ್ಟ್ ಬಗ್ಗೆ. ಸೊ ನಾನು ತಡ ಮಾಡಿದೆ, ಗೀ ರೋಸ್ಟೇ ತಿನ್ಬಿಡ್ತೀನಿ, ಅದಾದಮೇಲೆ ಅಂಜಲ್ ಟ್ರೈ ಮಾಡ್ತೀನಿ ನೀರು ದೋಸೆ ಜೊತೆಯಲ್ಲಿ. ಕ್ಲೋಸಪ್ಪಲ್ಲಿ ನೋಡಿ ಯಾವ ಥರ ಇದೆ ಗೀ ರೋಸ್ಟ್ ಅಂತ. ಮೇಕಿಂಗ್ ಪ್ರಾಸೆಸಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ, ತುಂಬ ಚೆನ್ನಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ತೋರಿಸಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಒಂದು ಹಾರ್ಟ್ ಸಿಂಬಲ್ ಹಾಕ್ಬಿಡಿ. ಗೀ ರೋಸ್ಟ್ ಲವರ್ ಆಗಿದ್ರೆ ಗೀ ರೋಸ್ಟ್ ಲವರ್ ಅಂತ ಕಮೆಂಟ್ ಮಾಡಿಬಿಡಿ ಸಾಧ್ಯ ಆದರೆ. ಸೊ ಈಗ ಗೀ ರೋಸ್ಟ್ ಯಾವ ಥರ ಇದೆ ನೋಡಿ ಬನ್ನಿ. ನಾನು ಒಂದು ಸ್ಮಾಲ್ ಪೋರ್ಷನ್ ಆರ್ಡ್ರ್ ಮಾಡಿದ್ದೀನಿ, ಯಾಕಂದರೆ ಇವತ್ತು ನಾನು, ನಮ್ಮ ಕ್ಯಾಮ್ರಾಮ್ಯಾನ್, ನಮ್ಮ ಕ್ಲೋಸ್ ಫ್ರೆಂಡ್ ಶೀ ಮಾತ್ರ ಇರೋದು. ಸೋಮು ಬಂದಿಲ್ಲ. ಸೊ ಸ್ವಲ್ಪ ಗೊಜ್ಜೆಲ್ಲ ಹಾಕ್ಕೊಂಡು ಇದನ್ನು ಸೈಡ್ಗೆ ಇಟ್ಬಿಟ್ಟು, ತುಪ್ಪದ ಘಮ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿದೆ. ನೀರು ದೋಸೆ ಆರ್ಡ್ರ್ ಮಾಡಿದ್ದೀನಿ, ನೋಡಿ ಯಾವ ಥರ ಇದೆ ಅಂತ. ಸೂಪರ್ ಇಟ್ಟು ಅಲ್ಲಿ ಅವರು ಫರ್ಮೆಂಟ್ ಆಗಿರೋ ರೀತಿ ನೋಡಿದ್ರೆ ನನಗೆ ಖುಷಿ ಆಗಾಯಿತು. ಆಪಮ್ ಮಾಡ್ತಾಯಿದ್ದು ಹಿಟ್ಟಿನಲ್ಲಿ. ಇದಂತೂ ಟಿಶ್ಯೂ ಪೇಪರ್ಗಿಂತ ಲೈಟ್ ಇದೆ ರೀ, ಅಷ್ಟು ಸಖತ್ತಾಗಿದೆ ನೀರು ದೋಸೆ. ಅಥೆಂಟಿಕ್ ಟಚ್ ಇರುವಂಥ ನೀರು ದೋಸೆ ಇದು. ಪಕ್ಕಾ ಒಂದು ಒಳ್ಳೆ ಕಾಂಬಿನೇಷನ್ನು ಗೀ ರೋಸ್ಟ್ಗೆ. ನೀವು ಕ್ರ್ಯಾಬ್ ಗೀ ರೋಸ್ಟ್ ಆದರೂ ತಗೊಳ್ಳಿ, ಇಲ್ಲ ಅಂದರೆ ಪ್ರಾನ್ ಗೀ ರೋಸ್ಟ್ ಆದರೂ ತಗೊಳ್ಳಿ, ಚಿಕನ್ ಗೀ ರೋಸ್ಟ್ ಆದರೂ ತಗೊಳ್ಳಿ. ನೀರು ದೋಸೆ ಮಾತ್ರ ಅಲ್ಟಿಮೇಟ್ ಕಾಂಬಿನೇಷನ್ನು. ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಟ್ರೈ ಮಾಡಿಬಿಡೋಣ. ತುಂಬ ದಿನ ಆಗಿತ್ತು ಗೀ ರೋಸ್ಟ್ ತಿಂದು. ಲಾಸ್ಟ್ ಟೈಮ್ ಇವರು ಚರ್ಚ್ ಸ್ಟ್ರೀಟ್ನಲ್ಲಿರುವಂಥ ಒಂದು ಬ್ರಾಂಚ್ ವಿಸಿಟ್ ಮಾಡಿದ್ದೆ. ಯಾವಾಗ ತಿಂದರು, ಇವರ ಯಾವುದೇ ಬ್ರಾಂಚ್ನಲ್ಲಿ ತಿಂದರು ಅಥೆಂಟಿಕ್ ಟೇಸ್ಟು, ಅದೇ ಒಂದು ರುಚಿ. ತುಪ್ಪದ ಘಮ, ಇವರ ಮಸಾಲೆ, ಆ ಖಾರ, 3 ಥರದ ಮೆಣಸಿನ್ಕಾಯಿ ಹಾಕ್ತಾರೆ ಇವರು, ಒಣಗಿದ್ದು ಮೆಣಸಿನ್ಕಾಯಿ ಆ ಮಸಾಲೆಗೆ. ಕಲರ್ ನ್ಯಾಚುರಲ್ ಕಲರು, ಅದ್ಭುತ. ಧೂಳು ಧಮಾಕ ಇದು. ಇಲ್ಲಿರೋ ಆಫೀಸ್ ಅವರು ಯಾವಾಗಲಾದರೂ ಬನ್ನಿ ಲಂಚ್ಗೆ. ಇದು ಗೀ ರೋಸ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊತಾರೆ. ಸೊ ತಾಳ್ಮೆಯಿಂದ ಕಾಯಿರಿ, ತಾಳ್ಮೆಯಿಂದ ಕಾದರೆ ಒಳ್ಳೆ ಗೀ ರೋಸ್ಟ್ ತಿನ್ಬೋದು. ಕ್ಲಾಸಿಕ್ ಟೇಸ್ಟ್ ಗುರು. ಮ್ಯಾನೇಜರ್ನ ಮಾತಾಡಿಸ್ತಾ ಇದ್ದೆ, 10 ಕಿಲೋಮೀಟ್ರು 20 ಕಿಲೋಮೀಟ್ರಿನ ದೂರದಿಂದ ಎಲ್ಲ ಬರ್ತಾರಂತೆ. ಆರಾಮಾಗಿ ಬರ್ಬೋದು, ವರ್ತಿದೆ. ಪೀಸ್ ನೋಡೋಣ ಬನ್ನಿ ಯಾವ ಥರ ಇದೆ ನೋಡಿ. ಸಖತ್ತು ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ಬೇಯಿಸಿದ್ದಾರೆ. ಒಳಗಡೆ ಎಲ್ಲ ಇಳಿದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಮಸಾಲೆ ಮುರ್ಕೊಂಡು ಸ್ವಲ್ಪ ಮಸಾಲೆ ಇಟ್ಕೊಂಡು ತುಪ್ಪ ಈ ಮಸಾಲೆ ಜೊತೆ ಸೇರಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾರಲ್ವಾ. ನನಗೆ ಇವರ ಪ್ರಾನ್ ಗೀ ರೋಸ್ಟು ಇಷ್ಟನೇ, ಕ್ರ್ಯಾಬ್ ಗೀ ರೋಸ್ಟು ಇಷ್ಟನೇ. ಬಟ್ ಫೇವ್ರೇಟ್ ಅಂದರೆ ಚಿಕನ್ ಗೀ ರೋಸ್ಟು. ಅಲ್ಟಿಮೇಟ್ ಧೂಳು ಧಮಾಕ. ಸೂಪರ್ ಗುರು. ಕೈಯೆಲ್ಲ ನೋಡಿ, ಅವ್ರು ಹಾಕುವಂಥ ಮೆಣಸಿನ್ಕಾಯ್ದು ಒಂದು ಪ್ರೂಫ್ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಮತ್ತು ಇದೇನು ಹಾಗೆ ಇರ್ತಾರೆ ಅಂತ ಏನಿಲ್ಲ, ವಾಶ್ ಮಾಡಿದ್ರೆ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಚಿಕನ್ ಅಂತೂ ಒಂದು ರೌಂಡು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಮಸಾಲೆ ಜೊತೆಯಲ್ಲಿ ಫ್ರೈ ಮಾಡ್ತಾ ಹೋಗ್ತಾರೆ. ಸೂಪರ್ ಗುರು. ಆರಾಮಾಗಿ ಒಂದು ಅರ್ಧ ಡಜನ್ನು ನೀರು ದೋಸೆ ತಿನ್ಬೋದು ಈ ಗೀ ರೋಸ್ಟ್ ಗೊಜ್ಜಲ್ಲಿ. ಪ್ರತಿಯೊಂದು ತುತ್ತೂ ಸಖತ್ ಮಜಾ ಕೊಡುತ್ತೆ. ನನಗಂತೂ ಎಪಿಸೋಡು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿ ಇದೆ. ಸೂಪರ್ ಗುರು, ಅಲ್ಟಿಮೇಟ್. ಈಗ ತಡ ಮಾಡಿದೆ ದಿ ಅಂಜಲ್ ಫ್ರೈ, ತವಾ ಫ್ರೈ. ಅದು ಅಷ್ಟೇ ಫ್ರೆಶ್ ಲೈಮ್ ಹಾಕಿ, ಮಸಾಲೆ ಹಾಕಿ, ಮ್ಯಾರಿನೇಟ್ ಮಾಡಿ ತವಾ ಮೇಲೆ ಸ್ಲೋ ಕುಕ್ ಮಾಡ್ತಾರೆ. ಫೈನಲ್ ಆಗಿ ಯಾವ ಥರ ಇದೆ ನೋಡಿ ಬನ್ನಿ ನೀವೇ. ಸೈಜ್ ನೋಡಿ ಯಾವ ಥರ ಇದೆ. ಮತ್ತು ಇನ್ನೊಂದು ಗ್ಯಾರಂಟಿ ಏನು ಅಂದರೆ ಫ್ರೆಶ್ನೆಸ್ಗೆ ಗ್ಯಾರಂಟಿ ಕೊಡ್ಬೋದು. ಡೈರೆಕ್ಟಾಗಿ
ಮಂಗಳೂರಿಂದ ಸೋರ್ಸ್ ಮಾಡ್ತಾರೆ ಮೀನನ್ನ. ನಿಂಬೆಹಣ್ಣು ಹಾಕ್ಕೊಂಬಿಡೋಣ ಈ ಅಂಜಲ್ ಫಿಶ್ಗೆ. ಹುಳಿ ಬಿದ್ರೇ ಮೀನಿಗೆ ಸೂಪರ್ ರುಚಿಗುರು. ಹಾಕ್ಕೊಂಡು ಸೆಂಟ್ರ್ನಲ್ಲಿ ಮುರ್ಕೊಂಬಿಡ್ತೀನಿ ಇಲ್ಲಿ. ಎಷ್ಟು ಗಟ್ಟಿಯಾಗಿ ಫ್ರೆಶ್ ಆಗಿದೆ ಮೀನು ಅಂದರೆ ಆ ಪರಿಮಳ ನನಗೆ ಸಿಕ್ಕಾಪಟ್ಟೆ ಬರ್ತಾಯಿದೆ. ಜೊತೆಗೆ ಮಸಾಲೆ ಅಲ್ಟಿ ನೆಕ್ಸ್ಟ್ ಲೆವೆಲ್ ಇದು. ತುಂಬ ಫ್ರೆಶ್ ಆಗಿದೆ ಮೀನು. ಆ ಮಸಾಲೆ ಅಂತೂ ಇವ್ರದ್ದು ಲಾಸ್ಟ್ನಲ್ಲಿ ಒಂದು ಪುಡಿ ಉದುರಿಸ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅಲ್ಟಿಮೇಟ್. ಮತ್ತು ಇವರು ಬ್ಯಾಂಬೂ ಸೂಟ್ನಲ್ಲಿ ಒಂದು ಡಿಶ್ ಮಾಡ್ತಾಯಿದ್ರು, ಆ ಸುಕ್ಕ ಥರ ಸಖತ್ತಾಗಿತ್ತು ಅದನ್ನು ನೋಡೋಕ್ಕೆ. ನನಗೆ ತಿನ್ನೋಕ್ಕಾಗ್ತಾಯಿಲ್ಲ, ನಾವು ಇಬ್ಬರೇ ಬಂದಿದ್ದೀವಿ. ಸೋಮು ಜೊತೆ ಬಂದಿದ್ದರೆ ಜಾಸ್ತಿ ಫುಡ್ ಆರ್ಡ್ರ್ ಮಾಡ್ಬೋದಾಗಿತ್ತು. ಐಮ್ ರಿಯಲಿ ಸ್ಯಾಟಿಸ್ಫೈಡ್ ವಿತ್ ಗೀ ರೋಸ್ಟ್ ಆ್ಯಂಡ್ ಅಂಜಲ್ ಫ್ರೈ. ಅದ್ಭುತವಾಗಿದೆ ಅವರು. ಮೀನಂತೂ ಸಿಕ್ಕಾಪಟ್ಟೆ ಫ್ರೆಶ್ಶು. ಮತ್ತು ಇವರು ಡಿಸ್ಪ್ಲೇಗೆ ಇಟ್ಟಿರ್ತಾರೆ, ಇವರು ಎಂಟ್ರೆನ್ಸಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ಮೀನು, ಕ್ರ್ಯಾಬು, ಇವ್ರ ಹತ್ರ ಏನೇನು ಅವತ್ತಿನ ಸ್ಟಾಕ್ ಇದೆಯೋ ಅಂತ. ಫ್ರೆಶ್ ಸ್ಟಾಕು, ಫ್ರೆಶ್ ಮೀನು ಕೇಳಿದ ತಕ್ಷಣ ಹಂಗೆ ಮಾಡಿಕೊಡ್ತಾರೆ. ಸೂಪರ್. ನನಗಂತೂ ಸಿಕ್ಕಾಪಟ್ಟೆ ಮಜಾ ಕೊಡ್ತಾಯಿದೆ. ಈಗ ನಾನು ನೀರು ದೋಸೆ ಹಾಕ್ಕೊಂಬಿಟ್ಟೆ. ಮೀನು ಸಾರಿನಲ್ಲಿ ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ಬಿಸಿ ಬಿಸಿ ಮೀನು ಸಾರು, ಪಕ್ಕಾ ಮಂಗಳೂರು ಕರಾವಳಿ ಸ್ಟೈಲ್ ಇದು. ನೀರು ದೋಸೆ ಮೇಲೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ನೆನೆಸ್ಬಿಟ್ಟು ಟ್ರೈ ಮಾಡೋಣ. ಆಹಾ, ಮತ್ತಿ ಮೀನು ಸಾರು ಅನ್ಕೋತೀನಿ. ನನಗೆ ಕರಾವಳಿ ನೆನಪಾಗ್ತಾಯಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವರು. ಲೈಟಾಗಿ ಹುಳಿ, ಖಾರ, ಇವರ ಒಂದು ಅಥೆಂಟಿಕ್ ಕರಾವಳಿ ಮಸಾಲೆ ಕ್ಲಾಸಿಕ್. ಅದಕ್ಕೆ ರಕ್ಷಿತ್ ಶೆಟ್ಟಿ, ರಿಷಬ್ ಅವರೆಲ್ಲ ಹುಡ್ಕೊಂಡು ಪದೇ ಪದೇ ಬರ್ತಾ ಇರ್ತಾರಂತ. ಸೂಪರ್. ಬಾಯ್ಲ್ಡ್ ರೈಸನ್ನು ತರಿಸ್ಕೊಂಡಿದ್ದೀನಿ. ಬಾಯ್ಲ್ಡ್ ರೈಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಲ್ಲಿಂದ ಸೋರ್ಸ್ ಮಾಡಿದ್ದಾರೆ ಇವರು ಅಂತ. ಬನ್ನಿ ನೋಡಿ ಒಂದೊಂದು ಅಗಳು ಯಾವ ಥರ ಇದೆ ಅಂತ. ಇದು ಪಾಲಿಷ್ ಮಾಡಿರೋಂಥ ಬಾಯ್ಲ್ಡ್ ರೈಸ್ ಅಲ್ಲ, ಬಿಸಿ ಬಿಸಿ ಇದೆ. ಹಾಕ್ಕೊಂಬಿಡೋಣ. ಮೀನು ಸಾರಿಗಂತೂ ಸೂಪರ್ ಕಾಂಬಿನೇಷನ್ ಇದು. ಆಹಾ, ಮುಟ್ಟಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ರೈಸು. ಖಂಡಿತ ಮೀನು ಸಾರು ಜೊತೆ ಟ್ರೈ ಮಾಡಲೇಬೇಕು ಈ ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ನ. ಹಾಕ್ಕೊತಾ ಇದ್ದೀನಿ. ಸಾರು ನೀಟಾಗಿ ಕಲಿಸ್ಕೊಂಬಿಡೋಣ. ಮೀನು ಸಾರು ನೀರು ದೋಸೆ ಜೊತೆಯಲ್ಲೂ ತಿನ್ಬೇಡಿ, ಬಾಯ್ಲ್ಡ್ ರೈಸ್ನೆಲ್ಲ ತಿನ್ಬೇಡಿ. ಆಹಾ, ನಮ್ಮ ಫ್ರೆಂಡು ಪ್ರಕಾಶ್ ಅಂತ ಇದ್ದಾನೆ ಉಡುಪಿನಲ್ಲಿ. ಈಗ HDFC ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ಅವ್ರ ಮನೇಲಿ ತಿಂದಂಗಿದೆ ನನಗೆ. ಪ್ರಕಾಶ, ನೀನು ನೆನಪಾಗ್ಬಿಟ್ಟೆ ನನಗೆ. ಸಖತ್ತಾಗಿದೆ. ಸಖತ್ತಾಗಿದೆ. ಸಾರನ್ನ ನೀರು ದೋಸೆ ಬೇಡ, ಬಾಯ್ಲ್ಡ್ ರೈಸ್ ಹೇಳ್ತೀನಿ. ಅಲ್ಟಿಮೇಟ್ ಟೇಸ್ಟು. ಗೀ ರೋಸ್ಟು ಹೇಳಂಗೆ ಇಲ್ಲ. ಮೀನು ಸಖತ್ತಾಗಿತ್ತು. ಅಲ್ಟಿಮೇಟ್. ಮೀನು ಸಾರು ಇನ್ನೂ ಧೂಳ್ದ ಮಾಕ. ಗೀ ರೋಸ್ ಜೊತೆಯಲ್ಲಿ ಒಂದು ಅರ್ಧ ಡಜನ್ನು ನೀರು ದೋಸೆ, ಒಂದು ಬೌಲ್ ರೈಸು, ಮೀನು ಸಾರು ತೊಗೊಂಬಿಟ್ರೆ ತೃಪ್ತಿ ಆಗ್ಬಿಡುತ್ತೆ. ನಾನು ನನ್ನ ಫ್ರೆಂಡ್ ಜೊತೆ ಜೊತೆಯಲ್ಲಿ ಇನ್ನೆಲ್ಲ ಮುಗಿಸ್ಬಿಟ್ಟು ಔಟ್ಲೋಗಿ ಸಿಗ್ತೀನಿ, ನೋಡ್ತಾರೆ. ಸೊ ಫೈನಲ್ ಆಗಿ ಜಾಸ್ತಿ ಮಾತಾಡೋಂಗಿಲ್ಲ. ಗೀ ರೋಸ್ಟ್ ಅಲ್ಟಿಮೇಟ್ ಆಗಿತ್ತು. ಅಂಜಲ್ ಫಿಶ್ ಫ್ರೈನೂ ಅಷ್ಟೇ ಸಖತ್ತಾಗಿತ್ತು. ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಬಾಯ್ಲ್ಡ್ ರೈಸ್ ಜೊತೆಯಲ್ಲಿ ಮೀನು ಸಾರು ಸಖತ್ತು. ಗೀ ರೋಸ್ಟ್ ಎಷ್ಟು ಇಷ್ಟನೋ ಅಷ್ಟೇ ಇಷ್ಟ ಆಗೋಯಿತು. ಅದೂ ಅದ್ಭುತವಾಗಿತ್ತು. ಮಹದೇವಪುರದಲ್ಲಿ ಓಪನ್ ಆಗಿದೆ. ಮಾರತ್ತಹಳ್ಳಿ, ವೈಟ್ಫೀಲ್ಡ್, KR ಪುರ ಈ ಸುತ್ತಮುತ್ತ ಏನಾದರೂ ಇದ್ದರೆ ಅಥೆಂಟಿಕ್ ಕುಂದಾಪುರ ಸ್ಟೈಲ್ ಗೀ ರೋಸ್ಟ್ ತಿನ್ನಬೇಕು ಅಂದರೆ ಅನುಪಮ್ ಕೋಸ್ಟ್ ಟು ಕೋಸ್ಟ್ ಬಂದುಬಿಡಿ. ಅದ್ಭುತವಾಗಿರುತ್ತೆ. ನಾನಿವತ್ತು ವೀಕೆಂಡ್ ಬಂದು ತುಂಬ ತೃಪ್ತಿಯಾಗಿ ಕೂತ್ಕೊಂಡು ತಿಂದು ನಿಮಗೆ ಈ ವಿಡಿಯೋನ ಪ್ರೆಸೆಂಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ಜಾಸ್ತಿ ಇದ್ದರೆ ಈ ಥರ ವೀಡಿಯೋಸ್ ಜಾಸ್ತಿ ಮಾಡ್ತೀವಿ ನಾವು. ಸೋಮು ಮಿಸ್ ಆಗಿದ್ದಾನೆ. ನೆಕ್ಸ್ಟ್ ಟೈಮ್ ಸೋಮು ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.